ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ದಿನ ನಿಮಗೋಸ್ಕರ ಒಂದು ವ್ರತ ಅಂದರೆ ಮನೆಯಲ್ಲಿ ಮಾಡುವಂತಹ ವ್ರತಗಳು, ಕೆಲವೊಂದಷ್ಟು ವ್ರತಗಳಿಗಾಗಿ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡಲಿಕ್ಕೆ ನಾನು ಬಂದಿದ್ದೇನೆ. ಈ ಪುಸ್ತಕದಲ್ಲಿ ಹಲವಾರು ರೀತಿಯಾಗಿರುವಂಥ ವ್ರತಗಳಿವೆ. 40 ವ್ರತಗಳು ಮತ್ತು 8 ದೇವರುಗಳ ಸಹಸ್ರನಾಮಾವಳಿ ಈ ಪುಸ್ತಕದಲ್ಲಿ ಇದೆ. ಈ ಪುಸ್ತಕ ಯಾವುದು, ಇದರ ಹೆಸರೇನು, ಇದರಲ್ಲಿ ಯಾವ್ಯಾವ ವಿಚಾರಗಳಿವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಪುಸ್ತಕದಲ್ಲಿ ನಾನು ಹಾಗೆ ಹೇಳಿದ ಹಾಗೆ 40 ವ್ರತಗಳು ಮತ್ತು 8 ಸಹಸ್ರನಾಮಾವಳಿಗಳು ಇದ್ದಾವೆ. ಇದರಲ್ಲಿ ಮೊದಲಿಗೆ ಪೂಜಾ ಸಿದ್ಧತೆಗಳು ಏನೇನು, ಹೇಗೆ ಮಾಡಬೇಕು ಅನ್ನುವುದು ಒಂದು, ಕೆಲವು ವಿಶೇಷವಾಗಿರುವಂಥ ಸೂಚನೆಗಳನ್ನು ಕೂಡ ಪೂಜೆಯ ಬಗ್ಗೆ ಕೊಟ್ಟಿದ್ದಾರೆ. ನಂತರ ನವಗ್ರಹ ಪೂಜಾ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಂದರೆ ಷೋಡಶೋಪಚಾರ ಪೂಜೆ ಅಂದರೆ ಅದರಲ್ಲಿರುವಂಥ 16 ರೀತಿಯಾದಂತಹ ಟೈಪ್ಸನ್ನು ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಧ್ಯಾನಂ ಅಂದರೆ ಧ್ಯಾನ ಮಾಡುವುದು, ಆಸನಂ, ಪಾದ್ಯಂ, ಅರ್ಘ್ಯಂ, ವಸ್ತ್ರ, ಉಪವೀತ, ಗಂಧ, ಪುಷ್ಪ, ಧೂಪ, ದೀಪ, ಮಂಗಳಾರತಿ, ನೈವೇದ್ಯ, ಆಚಮನ, ಫಲ, ತಾಂಬೂಲ ಮತ್ತು ಪ್ರದಕ್ಷಿಣ ನಮಸ್ಕಾರ. ಈ ರೀತಿ ಹಲವಾರು 16 ರೀತಿಯ ಷೋಡಶೋಪಚಾರ ಪೂಜೆಯ ವಿಧಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ವರಸಿದ್ಧಿ ವಿನಾಯಕ ವ್ರತ ಅಂದರೆ ಒಂದು ವ್ರತಕ್ಕೆ ಏನೇನು ಸಾಮಗ್ರಿಗಳು ಬೇಕಿಲ್ಲಿ, ಸಾಮಗ್ರಿಗಳು ಬೇಕು ಅನ್ನುವುದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸಾಮಗ್ರಿ ಪಂಚಪತ್ರೆ, ಉದ್ಧರಣೆ, ಅರ್ಘ್ಯ ಪಾತ್ರೆ, ಈ ರೀತಿ. ಅದೇ ಪಂಚಾಮೃತಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ತೆಂಗಿನಕಾಯಿ ನೀರು ಮತ್ತು ಇನ್ನಿತರಗಳು. ವಸ್ತ್ರ, ಯಜ್ಞೋಪವಿತ್ರ, ಗಂಧ, ಅಕ್ಷತೆ, ಕರ್ಪೂರ, ಅಲಂಕಾರ ಇನ್ನೂ ಇತ್ಯಾದಿಗಳನ್ನು ಈ ಪುಟದಲ್ಲಿ ಕೊಟ್ಟಿದ್ದಾರೆ. ಮತ್ತು ಮುಖ್ಯವಾಗಿ ವ್ರತಗಳಿಗೆ ಏನೇನು ಸಾಮಗ್ರಿ ಬೇಕು, ಈಗ ಕೇದಾರೇಶ್ವರ ವ್ರತ ಅಂದರೆ 2 ಕಳಶ, ತೆಂಗಿನಕಾಯಿ, ಪೀಠಕ್ಕೆ ಅಕ್ಕಿಯನ್ನು ಹರಡಿ, ಈ ರೀತಿ ಒಂದು ಸಿಂಪಲ್ ಆದಂತಹ ಸಿದ್ಧತೆಯನ್ನು ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ನಂತರ ನೋಡುವುದಾದರೆ ಒಂದು ದೇವಾನುದೇವತೆಗಳಿಗೆ ಷೋಡಶೋಪಚಾರ ಪೂಜೆಯ ಮೂಲಕ ಹೇಗೆ ಪೂಜೆ ಮಾಡೋದು ಅಂತಲೂ ಕೂಡ ಈ ಪುಸ್ತಕದಲ್ಲಿ ನಮಗಿಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪುಸ್ತಕ. ಪ್ರತಿ ಪೂಜೆಗೂ ಕೂಡ ಅಗತ್ಯವಾಗಿ ಯೂಸ್ ಆಗುತ್ತಿದ್ದು. ಇದರಲ್ಲಿ ಹಲವಾರು ಭಾಷೆಗಳಲ್ಲೂ ಕೂಡ ಬುಕ್ಸ್ ಸಿಗುತ್ತೆ. ಈ ಬುಕ್ಕು ನೋಡಿ, ಪ್ರತಿ ಪುಷ್ಪ ಪೂಜೆ ಆಗಿರ್ಬೋದು, ಪತ್ರೆ ಪೂಜೆ ಆಗಿರ್ಬೋದು, ಎಲ್ಲ ರೀತಿಯಾಗಿರುವಂತಹ ಪೂಜೆ ಅಂದರೆ ಒಂದು ದೇವರನ್ನು ಹೇಗೆ ತೃಪ್ತಿ ಮಾಡಬೇಕು ಅಷ್ಟೆಲ್ಲ ಪೂಜೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದು ಹೇಗೆ ಮಾಡುವುದು ಅಂತಲೂ ಕೊಟ್ಟಿದ್ದಾರೆ. ನನ್ನ ಕೇಳುವುದಾದರೆ ಈ ಪುಸ್ತಕ ಬಹಳ ನಮಗೆ ಒಳ್ಳೆಯದು. ಪೂಜೆಗೆ ಸುಮ್ಮನೆ ಯಾರ್ಯಾರೋ ಹೇಳುವಂಥ ಪೂಜೆ ಎಲ್ಲ ಮಾಡೋದ್ರ ಬದಲು ಇದನ್ನು ನೋಡಿ ನೀಟಾಗಿ ಮಾಡ್ಕೊಳ್ಬಹುದು ಪೂಜೆಯನ್ನು. ಆದರೆ ಕನ್ನಡ ಓದಲಿಕ್ಕೆ ಬಂದರೆ ಬಹಳ ಸುಲಭ. ಒಂದು ಸ್ವಲ್ಪ ಆದರೆ ಸಂಸ್ಕೃತವನ್ನು ಸ್ವಲ್ಪ ಆದರೂ ಓದಲಿಕ್ಕೆ ಬಂದರೆ ಬಹಳ ಸುಲಭವಾಗುತ್ತೆ. ಅದರ ಅರ್ಥನೂ ಕೂಡ ನಿಮಗೆ ಗೊತ್ತಿರಬೇಕು. ಮತ್ತು ವ್ರತ ಕಥೆಗಳಿದ್ದಾವೆ. ತುಂಬ ಯೂಸ್ಫುಲ್ ಆಗಿದೆ ಇದು ಬುಕ್ಕು. ಯಾರ ಮನೆಯಲ್ಲಿ ಸದಾ ನಿತ್ಯದಲ್ಲಿ ಪೂಜೆ ಮಾಡುವಂಥವ್ರ ಮನೆಯಲ್ಲಿ ಮತ್ತು ಯಾವುದಾದ್ರೂ ವ್ರತ ಮಾಡುವಂಥವ್ರ ಮನೆಯಲ್ಲಿ ಅಗತ್ಯವಾಗಿ ಇರಲೇಬೇಕು. ಮತ್ತು ಕೊನೆಯಲ್ಲಿ 2 ಪೇಜ್ ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್. ನನ್ನ ಕೇಳೋದಾರೆ ನಾನು ಎಷ್ಟೊಂದು ವ್ರತಗಳನ್ನು ಈ ಪುಸ್ತಕದಲ್ಲಿ ನೋಡೇ ನಾನು ಮಾಡೋದು. ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ಈ ಪುಸ್ತಕ. ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀಟಾಗಿ ಕೊಟ್ಟಿದ್ದಾರೆ. ಷೋಡಶೋಪಚಾರ ಪೂಜೆಯನ್ನು ಕೂಡ ತುಂಬ ಸೊಗಸಾಗಿ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮತ್ತೊಂದು ಮಾತೇನಿಲ್ಲ. ಇದರ ಆ್ಯಕ್ಚುಲ್ ಪ್ರೈಸ್ ಬಂದು ಎಷ್ಟಿದೆ ಅಂದರೆ 475 ರೂಪಾಯಿ ಐತೆ ಈ ಪುಸ್ತಕದ ಪ್ರೈಸ್. ಬಟ್ ನೀವು ಅಮೆಝಾನಲ್ಲಿ ತರಿಸ್ಕೋತೀನಿ ಅಂದರೆ ಸ್ವಲ್ಪ ಕಾಸ್ಟ್ಲಿ, ಅಂದರೆ 500 ಚಿಲ್ಲರೆ, ನಿಯರ್ 600 ಇರುತ್ತೆ ಫುಲ್ಲು. ಒಂದು ಈ ಪುಸ್ತಕದ ಬೆಲೆ ಒಂದು 600 ರೂಪಾಯಿ ಅಂತ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನಮಗಂತೂ ಅಂದರೆ ಪೂಜೆ ಮಾಡುವವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಪುಸ್ತಕ ಅಂತ ನಾನು ಭಾವಿಸ್ತೀನಿ. ಆ್ಯಕ್ಚುಲಿ ಈ ಪುಸ್ತಕದ ಹೆಸರು ಬಂದು ಸಟಿಕ ವ್ರತರತ್ನಂ ಅಂತೇಳಿ ಈ ಪುಸ್ತಕದ ಹೆಸರು.
ನಾನು ಇದನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಗೊಂಡೆ. ಆ್ಯಕ್ಚುಲಿ ನಾನು ಇದನ್ನು ಅಮೆಝಾನಲ್ಲಿ ನೋಡಿದ್ದೆ, ಸ್ವಲ್ಪ ಕಾಸ್ಟ್ಲಿ ಅಂತ ನನಗನ್ಸಿತ್ತು. ಅದಕ್ಕೇನು ಮಾಡಿದೆ, ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಪುಸ್ತಕವನ್ನು ನೋಡಿದ ಕೂಡಲೇ ತಗೊಂಡೆ, ಯಾಕಂದರೆ ನಂಗೆ ತುಂಬ ಇಷ್ಟ ಇತ್ತು. ನಾನು ಫಸ್ಟು ಚಿಕ್ಕ ಚಿಕ್ಕ ಬುಕ್ಗಳನ್ನ ತರ್ತಿದ್ದೆ, 20 ರೂಪಾಯಿನ ಬುಕ್ನ ತಂದು ಅದನ್ನೇ ಓದೋದು, ಅದರಲ್ಲೇ ಮಾಡುವಂಥದ್ದು ಮಾಡ್ತಿದ್ದೆ. ಈ ಬುಕ್ ಬಂದಮೇಲೆ ನನಗೆ ಬೇರೆ ಬುಕ್ನ ಅವಶ್ಯಕತೆಯೇ ಬೀಳಲ್ಲ ಪೂಜೆಗೋಸ್ಕರ, ಯಾಕಂದರೆ ಇಲ್ಲೇ 40 ವ್ರತಗಳನ್ನು ಇವರು ಕೊಟ್ಬಿಟ್ಟಿದ್ದಾರೆ. ಸಹಸ್ರನಾಮಾವಳಿಗಳನ್ನು ಅಷ್ಟೇ ನೋಡಿ, 6: ಗಣಪತಿ, ಶಿವ, ವಿಷ್ಣು, ರಾಮ, ಲಕ್ಷ್ಮಿ, ಲಲಿತಾ, ವೆಂಕಟೇಶ್ವರ, ಆಂಜನೇಯ, ಇಷ್ಟು ಸಹಸ್ರನಾಮವನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ಇಷ್ಟ ಆಯಿತು ಬುಕ್ ಆ್ಯಕ್ಚುಲಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಯಾರಿಗಾದ್ರೂ ಯೂಸ್ ಆಗ್ಬೋದು ನೋಡಿ. ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ, ಯಾರಿಗಾದ್ರೂ ಯೂಸ್ ಆಗುತ್ತೆ ಈ ಬುಕ್ಕು ಅನ್ನೋದಾದರೆ ಖಂಡಿತವಾಗಿಯೂ ತರಿಸ್ಕೊಳ್ಳಿ. ತುಂಬ ಯೂಸ್ಫುಲ್ ಬುಕ್ ಇದು. ಸುಮ್ಮನೆ ಅಲ್ಲೆಲ್ಲೋ ಯಾವುದ್ಯಾವುದೋ ವ್ರತ ಬುಕ್ ಬೇಕು ಅಂತ ಹುಡ್ಕೋದ್ರ ಬದಲು ಪ್ರತಿಯೊಂದು ವ್ರತವೂ ಕೂಡ ಇದರಲ್ಲೇ ಇರುತ್ತೆ. ಇದೇ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಖ್ಯ, ನಿಮ್ಮ ಸಬ್ಸ್ಕ್ರೈಬೇ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ನಮಗೆ ಮೋಟಿವೇಶನಲ್ಲಿ ಕೂಡ ನಿಮ್ಮ ಸಬ್ಸ್ಕ್ರೈಬಿಂದಲೇ ಸಿಗುತ್ತೆ. ಇನ್ನೂ ಹೆಚ್ಚಿನ ವೀಡಿಯೋ ಹಾಕ್ತಾ ಇರ್ತೀನಿ. ದೇವರುಗಳ ಬಗ್ಗೆ, ವ್ರತಗಳ ಬಗ್ಗೆ ಈ ಚಾನಲ್ನಲ್ಲಿ ಅತಿ ಹೆಚ್ಚು ವೀಡಿಯೋ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.